ನಾನು ನಿನ್ನ ಜೊತೆ ಇರ್ತೀನಿ, ಓದು, ನಿನ್ನ ಕೈಲಾಗುತ್ತೆ. ಏನು ಗೊತ್ತಾ, ಒಂದು ಮಾರಲ್ ಸಪೋರ್ಟು ಎನ್ಕರೇಜ್ಮೆಂಟ್ಗಿಂತ ಇನ್ಯಾವುದೂ ಇಲ್ಲ. ಟ್ರೈನ್ ಆಗುತ್ತೆ ಪೇರೆಂಟ್ಸ್ಗೆ, ಬಟ್ ಅದರ ಪ್ರತಿಫಲ ಡೆಫಿನೆಟ್ಲಿ ಫ್ರೂಟ್ಫುಲ್ ಆಗಿರುತ್ತೆ. ಎಲ್ಲ ಒಂದಿನ ತುಂಬಾ ಯೂಸ್ ಆಗುತ್ತೆ ಮಕ್ಕಳ ಲೈಫಲ್ಲಿ. ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗ್ತಿರುತ್ತೆ ಶಾರ್ಟ್ಸ್ ನೋಡೋದ್ರಿಂದ. ಯಾವುದು ನಮಗೆ ಖುಷಿ ಕೊಡುತ್ತೆ ಅಂದರೆ ಆ ಡೋಪಮೈನ್ ಅಂತ ಹೇಳ್ತೀವಿ ಅದನ್ನು. ಡೋಪಮೈನ್ ರಿಲೀಸ್ ಆಗ್ತಾ ಇದ್ದರೆ ಅವ್ರಿಗೊಂಥರ ಖುಷಿ ಆಗ್ತಾ ಇರುತ್ತೆ, ನಾನು ಇನ್ನೂ ಮಾಡಬೇಕು, ಇನ್ನೂ ನೋಡಬೇಕು ಅಂತ. ಸೊ ಯಾವಾಗ ಅವ್ರಿಗೆ ಓದೋದ್ರಲ್ಲಿ ಖುಷಿ, ಇವಾಗ ಈ ವಿಡಿಯೋ ನೋಡಿದ ತಕ್ಷಣ ನಾವು 1-2 ದಿನ ನೀಟಾಗಿ ಮಕ್ಕಳನ್ನ ಓದಿಸೋದು. ಆಮೇಲೆ ಮಕ್ಕಳನ್ನದು ಫೇಲ್ ಸ್ಟೂಡೆಂಟ್ ಆಗಿದ್ದವಳು ಒಂದು ಬರ್ತಾ ಬರ್ತಾ ಹೇಗಾಯಿತು ಅಂದರೆ, ನಾನು ಯೂನಿವರ್ಸಿಟಿ ಟಾಪರ್ ಆಗಿ ಗೋಲ್ಡ್ ಮೆಡಲ್ ಕೂಡ ಸಿಕ್ತು ನನಗೆ. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬ ರಿಕ್ವೆಸ್ಟ್ ಬಂದಿದ್ದು, ಮೇಡಮ್ ನೀವು ಒಂದು ಟೀಚರು, ಅದಕ್ಕೇ ಎಕ್ಸಾಮ್ ಟೈಮಲ್ಲಿ ಪೇರೆಂಟ್ಸ್ಗೆ ಸ್ವಲ್ಪ ಹೆಲ್ಪ್ ಆಗೋ ರೀತಿ ಯಾವ ರೀತಿ ಮಕ್ಕಳನ್ನ ಓದಿಸ್ಬೇಕು ಅಂತ ತುಂಬ ಅಂದರೆ ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದಿದ್ದು ಇದು. ಸೊ ಎಷ್ಟು ಜನ ನೋಡ್ತಿರೋ ಗೊತ್ತಿಲ್ಲ, ಬಟ್ ಯಾರು ಈ ವಿಡಿಯೋನ ಓಪನ್ ಮಾಡಿದ್ದೀರಾ ಡೆಫಿನೆಟ್ಲಿ ಅವ್ರಿಗೆ ಅವ್ರ ಮಕ್ಕಳ ಮೇಲೆ ತುಂಬ ಕನ್ಸರ್ನ್ ಇದೆ ಅಂತಲೇ ಅರ್ಥ. ಜೊತೆಗೆ ಅವ್ರಿಗೆ ಅರ್ಜಿದೆ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸ್ಬೇಕು, ನಾನೇನೋ ಒಂದು ಕಲಿಬೇಕು, ಮಾಡಬೇಕು, ಆ ಟೆಕ್ನಿಕ್ನ ಕಲಿತು ಮಕ್ಕಳಿಗೆ ಓದಿಸ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಓಪನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನನಗೋಸ್ಕರಗಿಂತ ನಿಮ್ಮ ಮಕ್ಕಳ ಕನಸನ್ನು ಎದ್ದು ತೋರಿಸುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡೋಣ, ಡಿಲೇ ಮಾಡೋದು ಬೇಡ. ಈ ಕಂಟೆಂಟ್ ಸ್ವಲ್ಪ ನನಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಯಾವುದೇ ಪೇರೆಂಟ್ಸ್ಗೆ ಪೇರೆಂಟಿಂಗ್ ಟಿಪ್ಸ್ ಬೇಕು, ಎಕ್ಸಾಮ್ ಬಗ್ಗೆ ಟಿಪ್ಸ್ ಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಮೋಸ್ಟ್ಲಿ ಈ ವಿಡಿಯೋನ ಏನಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ನಾನು ಟೀಚರು ಆಯಿತಾ. ಹೈಯರ್ ಗ್ರೇಡ್ಗೆ ಓದಿಸಿದ್ರು ಕೂಡ ಲೋವರ್ ಗ್ರೇಡ್ ನನ್ನ ಮಕ್ಳಿಗೂ ನಾನು ಓದಿಸ್ತಾನೆ ಇರ್ತೀನಿ. ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ, ನನ್ನ ಮಕ್ಕಳಾಗಿರ್ಬೋದು, ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲ ಸ್ಟೂಡೆಂಟ್ಸ್ ಓದ್ತಾರೆ ಅಂತ ನಾನು ಸುಳ್ಳು ಹೇಳಲ್ಲ. ಮೆಜಾರಿಟಿ ಡಲ್ ಇದ್ದರೂ ಕೂಡ ನಾನು ಯಾವ ರೀತಿ ಅವ್ರಿಗೆ ಮೋಟಿವೇಟ್ ಮಾಡ್ತೀನಿ. ಆಮೇಲೆ ಮೆಜಾರಿಟಿ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಡಲ್ ಆಗಿದ ತಕ್ಷಣ, ಈಗ ಓದೋರ ಮಕ್ಕಳು ಹೆಂಗನೋ ಹೋಗ್ತಾರೆ, ಡಲ್ ಇರೋರಿಗೆ ನಾವು ಹೆಂಗೆ ಮೋಟಿವೇಟ್ ಮಾಡ್ತೀವಿ, ಅವರಿಂದ ಒಂದು ಬೆಸ್ಟ್ನ ಹೇಗೆ ಹೊರಗಡೆ ತರ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಆ ರೀತಿ ನಾನೇನು ಟೆಕ್ನಿಕ್ಸ್ ಯೂಸ್ ಮಾಡ್ತೀನಿ ನನ್ನ ಮಕ್ಳಿಗೂ ಮತ್ತು ನನ್ನ ಸ್ಟೂಡೆಂಟ್ಸ್ಗೂ. ಮೋರ್ ಓವರ್ ಈ ವಿಡಿಯೋ ನಿಮ್ಗೆ ಏನಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಅಂದರೆ, ನಾನು ಒಂದು ಸ್ಟೂಡೆಂಟ್ ಆಗಿ ಒಂದು ಫೇಲ್ ಸ್ಟೂಡೆಂಟ್ ಆಗಿದ್ದವಳು. ಒಂದು 5th 6thವರೆಗೂ ತುಂಬಾ ಫೇಲು. 25ಗೆ 9, ಕೆಲವು ಸತಿ 1 2 ಹೀಗೆ ತಗೊಳ್ತಾ ಇದ್ದೆ. ಬಟ್ ಬರ್ತಾ 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 ಹೇಗಾಯಿತು ಅಂದರೆ, ನಾನು ಯೂನಿವರ್ಸಿಟಿ ಟಾಪರ್ ಆಗಿ ಗೋಲ್ಡ್ ಮೆಡಲ್ ಕೂಡ ಸಿಕ್ತು ನನಗೆ. ಅದಕ್ಕೆ ಒನ್ ಆಫ್ ದ ಟೀಚರೇ ಕಾರಣ ನನಗೆ, ಆಯಿತಾ. ಟೀಚರ್ ಮೂಲಕ, ಪೇರೆಂಟ್ಸ್ ಮೂಲಕ ಮಕ್ಕಳನ್ನ ಎನ್ಕರೇಜ್ ಮಾಡಿದ್ರೆ ಮಕ್ಕಳು ಯಾವ ಲೆವೆಲ್ಗೆನ ಹೋಗಬಹುದು ಅನ್ನೋಕ್ಕೆ ನಾನೇ ಎಕ್ಸಾಂಪಲ್. ಆ್ಯಕ್ಚುಲಿ ನಾನೇನೋ ತುಂಬ ಅಚೀವ್ ಮಾಡಿದ್ದೀನಿ ಅಂತಲ್ಲ, ಬಟ್ ಝೀರೋಗಿಂತ ಎಷ್ಟೋ ಫಾರ್ ಬೆಟರ್. ನಾನು ಹೇಗೆ ಒಂದು ಫೇಲ್ ಸ್ಟೂಡೆಂಟ್ ಆಗಿದ್ನೋ, ಹೇಗೆ ಒಂದು ಗೋಲ್ಡ್ ಮೆಡಲ್ ಯೂನಿವರ್ಸಿಟಿ ಟಾಪರ್, ಅದು ಕನ್ಸಿಸ್ಟೆಂಟಾಗಿ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೆ. ಡಿಗ್ರಿಯಲ್ಲೂ ಎಲ್ಲ ಸೆಮಿಸ್ಟರ್ಸಲ್ಲೂ, MScಯಲ್ಲೂ, ಸೊ ಈ ರೀತಿ BEdಲ್ಲೂ. ಸೊ ಈ ರೀತಿ ನನಗೆ ಆ ಒಂದು ಟೀಚರ್ ನನಗೆ ಎನ್ಕರೇಜ್ ಮಾಡಿದ್ದಕ್ಕೆ ನನ್ನ ಲೈಫೇ ಚೇಂಜ್ ಆಯಿತು. ಸೊ ಅದಕ್ಕೇ ಪ್ಲೀಸ್ ನಿಮ್ಮ ಮಕ್ಳಿಗೂ ಅಷ್ಟೇ ಒಂದು ಟೆಕ್ನಿಕ್ನ ಯೂಸ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ಈ ವಿಡಿಯೋ ಮಾಡಿದ ತಕ್ಷಣ ಎಲ್ಲರಿಗೂ ಈ ವಿಡಿಯೋ ಅಪ್ಲೈ ಆಗುತ್ತೆ ಅಂತಲ್ಲ. ಈ ವಿಡಿಯೋ ನಿಮಗೆ ಐಡಿಯಾ ಸಿಗುತ್ತೆ, ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ಓದಿಸ್ಬೇಕು, ಯಾವ ರೀತಿ ಅವ್ರನ್ನ ಟ್ರೈನ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು ಅಂತ. ನಾನೀಗ ಸ್ಟಾರ್ಟ್ ಮಾಡ್ತೀನಲ್ಲ, ಅಷ್ಟಕ್ಕೆ ನಾನು ಏನು ಇಷ್ಟು ಹೇಳಿದ್ದೀನಲ್ವ, ಅದು ನಿಮಗೆ ಒಂದು ಹೊಸ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ. ನಿಮಗೆ ಅನಿಸುತ್ತೆ ಹೌದು ನಾವು ಇದನ್ನೆಲ್ಲ ಯೂಸ್ ಮಾಡ್ಬೋದು ಅಂತ. ಫಸ್ಟ್ ಬಂದು, ಏನೇ ಆಗಲಿ, ಈಗ ನಾನು ಕೆಲಸದ ವಿಷಯನೂ ಹೇಳ್ತಾ ಇರ್ತೀನಿ, ಏನೇ ಮಾಡಿದ್ರೂ ಕೂಡ ನಾವು ಟೈಮ್ ಅಲಾಟ್ ಮಾಡ್ಕೋಬೇಕು. ಈಗ ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು ಈ 2 ರೀತಿ ಇರ್ತಾರೆ. ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಇಬ್ಬರನ್ನೂ ಓದಿಸೋ ಮೆಥಡ್ ತುಂಬ ಡಿಫ್ರೆಂಟ್ ಇದೆ. ಚಿಕ್ಕ ಮಕ್ಕಳು ನಾವು ಏನು ಹೇಳಿದ್ರು ಕೇಳ್ತಾರೆ, ಆಮೇಲೆ ಸ್ವಲ್ಪ ಎದುರಿಸಿದ್ರು ಕೂಡ ಹೆದರ್ಕೊಂಡು ಓದ್ತಾರೆ. ಚಿಕ್ಕ ಮಕ್ಕಳು ಎಸ್ಪೆಷಲಿ ಗಂಡು ಮಕ್ಕಳು, ಈಗ ಹೆಣ್ಮಕ್ಳು ಅಷ್ಟೇ ತರಲೆ ಮಾಡ್ತಾರೆ. ಅವ್ರಿಗೂ ಕೆಲವು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಕೂರಿಸ್ಕೋಬೇಕಾಗುತ್ತೆ ಚಿಕ್ಕ ಮಕ್ಕಳಲ್ಲಿ. ದೊಡ್ಡ ಮಕ್ಕಳಲ್ಲಿ ಅವ್ರಿಗೆ ಆಲ್ರೆಡಿ ಬುದ್ಧಿ ಬಂದಿರುತ್ತೆ, ಅವ್ರಿಗೆ ಗೊತ್ತು ಎಜುಕೇಷನ್ ಇಂಪಾರ್ಟೆಂಟು ಅಂತ. ಅವ್ರಿಗೆ ನಮ್ಮ ಸೈಡಿಂದ ಮೋಟಿವೇಶನ್ ಅನ್ನೋದು ಬೇಕು. ಕೆಲವರು ತುಂಬ ಚೆನ್ನಾಗಿ ಓದ್ತಾರೆ, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಕಷ್ಟಪಟ್ಟು ಓದ್ತಾರೆ, ಅವ್ರಿಗೆ ನಿಮ್ಮ ಮಾರಲ್ ಸಪೋರ್ಟ್ ಬೇಕು.
ತಲೆಯಲ್ಲಿ ನೆನಪಿಟ್ಕೊಳ್ಳಿ. ಸೊ ಫಸ್ಟ್ ಬಂದು ಅಲಾಟ್ ಟೈಮ್ ಟೇಬಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನಾವು ಯಾವಾಗಲೇ ಸ್ಟಾರ್ಟ್ ಮಾಡ್ತೀವಿ ಮಕ್ಕಳ ವಿಷಯದಲ್ಲಿ ಮತ್ತು ದೊಡ್ಡ ಮಕ್ಕಳ ವಿಷಯದಲ್ಲಿ ನಾನು ಏನೇನು ಹೇಳ್ತೀನಿ ಅದನ್ನು ಅವ್ರಿಗೆ ಹೇಳಿ, ಅವ್ರಿಗೆ ಅರ್ಥ ಮಾಡ್ಕೋತಾರೆ. ಚಿಕ್ಕ ಮಕ್ಕಳ ವಿಷಯದಲ್ಲಿ ನೀವು ಇದನ್ನು ಫಾಲೋ ಮಾಡಿ, ಅವ್ರಿಗೆ ಟೈಮ್ ಟೇಬಲ್ ಹಾಕಿ ಕೊಡಿ, ಅದನ್ನು ನೀವು ಫಾಲೋ ಮಾಡಬೇಕು. ಈಗ ನಾನು ಏನೇ ಆಗಲಿ ಸಂಜೆ 6 ಗಂಟೆಯಿಂದ ನನ್ನ ಮಕ್ಕಳನ್ನ ಓದ್ಸೋಕ್ಕೆ ಕೂರಿಸ್ತೀನಿ ಅಂದರೆ 6 ಗಂಟೆಗೆ ಕೂತ್ಬಿಡ್ಬೇಕು ಅವರು, ಆಯಿತಾ. ಇನ್ ಕೇಸ್ 6:30 ಆಯಿತು ಅಂದರೆ ಈ ಕಡೆ 6 ಗಂಟೆಯಿಂದ 9 ಗಂಟೆ ಅಂದ್ಕೊಂಡಿರ್ತೀನಿ. ಲೇಟ್ ಆಯಿತು, ಏನೋ ನೆಂಟರು ಬಂದರು ಅಥವಾ ಏನೋ ಪ್ರಾಬ್ಲಮ್ ಆಯಿತು ಅಂತ ತಿಳ್ಕೊಳ್ಳಿ. ಪ್ರತಿದಿನವೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮೆಜಾರಿಟಿ ನಾನು 6 to 9 ಅವ್ರು ಓದಲಿ ಅಂತಲೇ ಅಂದ್ಕೊಳ್ಳೋದು. ಅವ್ರು ಇನ್ ಕೇಸ್ ಓದಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ 6:30 ಬದಲು ನಾನು 6 o'clock ಬದಲು 6:30 ಯೂಸ್ ಮಾಡ್ತೀನಿ ಅಂದರೆ 9:30ವರೆಗೂ ಓದಿಸ್ತೀನಿ. ಸೊ ಇಲ್ಲಿ 7 ಆದರೆ ಇಲ್ಲಿ 10. ಸೊ ಆ ರೀತಿ ನಾನು ಟೈಮ್ನ ಅಲಾಟ್ ಮಾಡ್ಕೋತೀನಿ. ಆ ಟೈಮ್ ಬಂದಿದ ತಕ್ಷಣ ಈಗ ನಂಬಲ್ಲ, ನಿಮ್ಮ ಟೈಮ್ ಆಗಿದ ತಕ್ಷಣ ಅಲಾರಾಮ್ ಇಟ್ಟಿರ್ತೀನಿ ಡೈಲಿ. ಸ್ಟಾರ್ಟಿಂಗ್ ಒಂದು 10ರಿಂದ ಒಂದು 15 ದಿನ ಅಲಾರಾಮ್ ಇಟ್ಟಿರಿ, ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಆ ಟೈಮ್ ಬಂದಿದ ತಕ್ಷಣ ನಾನು ಓದ್ಕೊಳ್ತಾ ಕೂತ್ಕೋಬೇಕು ಅಂತ. ಇಲ್ಲಿ 6 o'clock ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ 5:45ಗೆ ಅವರೆಲ್ಲ ಪ್ರಿಪೇರ್ ಆಗಿರಬೇಕು. ಅವ್ರ ಜಾಗದಲ್ಲಿ ಪೆನ್ಸಿಲ್ಲು, ಎರೇಸರು. ಈಗ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನನ್ನ ಚಿಕ್ಕ ಮಗಳ ವಿಷಯದಲ್ಲಿ ಕೂತ್ಕೊಳ್ತೀವಿ, ಎರೇಸರ್ ಇಲ್ಲ, ಪೆನ್ಸಿಲ್ ಇಲ್ಲ, ಸ್ಕೇಲ್ ಇಲ್ಲ, ಬುಕ್ ಇಲ್ಲ. ಸೊ 5:45 ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅಷ್ಟೊತ್ತಿಗೆ 6 o'clock ಸ್ಟಾರ್ಟ್ ಮಾಡಿಬಿಡ್ಬೇಕು. ಸೊ ಪ್ರಿಪ್ರೇಷನ್ ಟೈಮೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಅಲಾಟ್ ಟೈಮ್, ಆ ಟೈಮ್ ಬಂದಿದ ತಕ್ಷಣ ಅವ್ರು ಕೂತ್ಕೊಂಡು ಓದಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ರಿಯೇಟ್ ಇಂಟ್ರೆಸ್ಟ್. ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಕಾಲದಲ್ಲೆಲ್ಲ ರೊಟೀನ್ ಮೆಥಡ್ ಇತ್ತು. ಈಗ ಎಜುಕೇಷನ್ ಸಿಸ್ಟಮಲ್ಲಿ ಎಷ್ಟು ಚೇಂಜಸ್ ಆಗಿದೆ. ಎಲ್ಲ AV ಮೆಥಡು ಅಂದರೆ ಆಡಿಯೋ ವಿಷುವಲ್ ಮೆಥಡ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಎಜುಕೇಷನ್ನ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿ ಮತ್ತು ನೀಟಾಗಿ ತೋರಿಸೋದಕ್ಕೆ, ಅರ್ಥ ಮಾಡಿಸೋದಕ್ಕೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಮ್ಯಾಥ್ಸಲ್ಲಿ ಪ್ರಾಬ್ಲಮ್ ಹೇಳ್ಕೊಡ್ತಾ ಇರ್ತೀರ, ಅದನ್ನು ನಿಮ್ಮ ರಿಯಲ್ ಲೈಫ್ ಪ್ರಾಸೆಸ್ಗೆ ಎಕ್ಸಾಂಪಲ್ ಕೊಟ್ಟು ಅದನ್ನು ಟೀಚ್ ಮಾಡುವಂಥದ್ದು. ಈಗ ಅಡಿಷನೇ ಇರ್ಬೋದು, 2+3 ಇರ್ಬೋದು. 1, 2 ಬಿಸ್ಕೆಟ್ಸ್ ತೊಗೊಳ್ಳಿ, ಇನ್ನು 3 ಬಿಸ್ಕೆಟ್ ತೊಗೊಳ್ಳಿ, ಅಥವಾ 2 ಚಾಕ್ಲೇಟು, 3 ಚಾಕ್ಲೇಟ್ ತೊಗೊಳ್ಳಿ. ಅದನ್ನು ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿ ಯಾವ ರೀತಿ ಟೀಚ್ ಮಾಡ್ಕೊಳ್ಳೋದು ಅಂತ ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿತ್ತು. ನಾವು ಥಿಂಕ್ ಮಾಡಬೇಕು, ಈ ರೀತಿ ಟೀಚ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ. ಅದು ನೀವೇನೋ ಟ್ರೈನಿಂಗ್ ತೊಗೋಬೇಕು ಅಂತ ಏನಿಲ್ಲ. ನೀವು ಓದಿಸ್ತಾ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಟೆಕ್ನಿಕ್ ಹೇಳ್ಕೊಟ್ರೆ ನನ್ನ ಮಗನಿಗೆ ಅರ್ಥ ಆಗುತ್ತೆ, ನನ್ನ ಮಗಳಿಗೆ ಅರ್ಥ ಆಗುತ್ತೆ ಅಂತ ನಿಮಗೆ ಒಂದು ರುಟೀನ್ ಬಂದುಬಿಡುತ್ತೆ. ಸೊ ಯಾವಾಗ ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೋ, ಯಾರು ಹೇಳೋದು ಬೇಡ ನೀನು ಓದು ಮಾಡು ಅಂತ ಯಾರು ಹೇಳೋದು ಬೇಡ, ಅವರಾಗೆ ಕುತ್ಕೊಂಡು ಓದ್ತಿರ್ತಾರೆ. ಈಗ ಅವ್ರಿಗೆ ಶಾರ್ಟ್ಸ್ ಏನಕ್ಕೆ ಇಷ್ಟ ಆಗುತ್ತೆ ಮತ್ತು ಯೂಟ್ಯೂಬ್ ನೋಡೋದು ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಅದೆಲ್ಲ ಪ್ಯಾಸಿವ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಲ್ಲೇನು ನೀವು ವರ್ಕ್ ಮಾಡಬೇಕಾಗಿರಲ್ಲ, ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗ್ತಿರುತ್ತೆ ಶಾರ್ಟ್ಸ್ ನೋಡೋದ್ರಿಂದ. ಯಾವುದು ನಮಗೆ ಖುಷಿ ಕೊಡುತ್ತೆ ಅಂದರೆ ಆ ಡೋಪಮೈನ್ ಅಂತ ಹೇಳ್ತೀವಿ, ಅದನ್ನು ಡೋಪಮೈನ್ ರಿಲೀಸ್ ಆಗ್ತಾಯಿದ್ರೆ ಅವ್ರಿಗೊಂಥರ ಖುಷಿ ಆಗ್ತಾ ಇರುತ್ತೆ, ನಾನು ಇನ್ನೂ ಮಾಡಬೇಕು, ಇನ್ನೂ ನೋಡಬೇಕು ಅಂತ. ಸೊ ಯಾವಾಗ ಅವ್ರಿಗೆ ಓದೋದ್ರಲ್ಲಿ ಖುಷಿ ಸಿಗುತ್ತೆ, ಯಾವಾಗ ಡೋಪಮೈನ್ ಅವ್ರಿಗೆ ಓದೋದ್ರಲ್ಲಿ ರಿಲೀಸ್ ಆಗುತ್ತೆ, ಆವಾಗ ಅವರು ಆಟೋಮ್ಯಾಟಿಕ್ಕಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಬೇಕು. ಒಂದೊಳ್ಳೆ ಈಗ ನೋಡಿ ವರ್ಕ್ಶೀಟ್ಸ್ ಮಾಡ್ತಾರೆ ಮಕ್ಕಳಿಗೆ, ಪಿಕ್ಚರ್ ಇರುವಂಥ ವರ್ಕ್ಶೀಟ್ ಅಂದರೆ ಏನಿಲ್ಲ, ಒಂದು ವರ್ಕ್ಶೀಟ್ ಕೊಟ್ಟು ಅಡಿಷನ್ ಮಾಡಬೇಕು ಅಂದರೆ ಇಲ್ಲೆಲ್ಲ ಫ್ಲವರ್ಸ್ ಹಾಕ್ತಾರೆ, ಕೌಂಟ್ ಮಾಡು ಅಂತ ಹೇಳ್ತಾರೆ. ಅಂದರೆ ಡಿಫ್ರೆಂಟ್ ರೀತಿಯಲ್ಲಿ ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕು. ಪ್ರತಿಯೊಂದೂ ಅಷ್ಟೇ ಸ್ಟ್ರೇನ್ ಆಗುತ್ತೆ ಪೇರೆಂಟ್ಸ್ಗೆ, ಬಟ್ ಅದರ ಪ್ರತಿಫಲ ಡೆಫಿನೆಟ್ಲಿ ಫ್ರೂಟ್ಫುಲ್ ಆಗಿರುತ್ತೆ. ನೀವು ನಂಬಲ್ಲ, ನನಗೆ ಸಾಕಾಗಿ ಬಂದಿರ್ತೀನಿ. ಮಕ್ಕಳಿಗೆ ಓದಿಸೋದು ಅಂದರೆ ತುಂಬ ಕಷ್ಟ ಆಗುತ್ತೆ, ಬಟ್ ಅದು ಯಾವಾಗ ನಮಗೆ ತಲೆಯಲ್ಲಿ ಇದ್ಬಿಡುತ್ತೆ, ಇದೆಲ್ಲ ಒಂದಿನ ತುಂಬಾ ಯೂಸ್ ಆಗುತ್ತೆ ಮಕ್ಕಳ ಲೈಫಲ್ಲಿ. ನಾವು ಎಷ್ಟೇ ಕಷ್ಟಪಟ್ಟರೂ ಮಕ್ಕಳಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು. ಮಕ್ಕಳೇ ಚೆನ್ನಾಗಿ ಓದಿಲ್ಲ ಅಂದರೆ ತುಂಬ ಗಿಲ್ಟ್ ಕಾಡ್ತಾ ಇರತ್ತೆ ನನಗೆ. ನಾನು ಅದಕ್ಕೆ ಏನೇ ಆಗಲಿ ಕೂಡ ಕೂರಿಸ್ಕೊಂಡ್ಬಿಡ್ತೀನಿ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಅವ್ರಿಗೆ ಓದಿಸ್ಲೇಬೇಕು ಅಂತ, ಎಸ್ಪೆಷಲಿ ನನ್ನ ಚಿಕ್ಕವಳಿಗೆ, ಆಯಿತಾ. ನೆಕ್ಸ್ಟ್ ಬಂದು ರಿವಾರ್ಡ್ ಮತ್ತು ಅಪ್ರಿಸಿಯೇಷನ್. ನೀವೇ ಒಂದು ಯೋಚನೆ ಮಾಡಿ, ನಾವು ಏನಾದ್ರು ಅಡುಗೆ ಮಾಡ್ತೀವಿ, ಏನೋ ಕೆಲಸ ಮಾಡ್ತೀವಿ ಅಂದರೆ ನಮ್ಗೆ ಯಾರಾದರೂ ಒಬ್ಬರು ಒಂದು ಸಣ್ಣ ಅಪ್ರಿಸಿಯೇಷನ್ ಕೊಟ್ಟರು ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದನ್ನ ಇನ್ನೂ ಎನ್ಕರೇಜ್ಮೆಂಟ್ ಬರುತ್ತೆ, ನೆಕ್ಸ್ಟ್ ಟೈಮಿಂದ ಇನ್ನೂ ಚೆನ್ನಾಗಿ ಮಾಡಬೇಕು, ಸಾಂಬಾರು ಚೆನ್ನಾಗಿತ್ತು ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು. ಆಮೇಲೆ ನಮಗೊಂದು ಜವಾಬ್ದಾರಿ ಬರುತ್ತೆ, ನೆಕ್ಸ್ಟ್ ಟೈಮು ಇಷ್ಟೇ ಚೆನ್ನಾಗಿ ಮಾಡಬೇಕು ಅಂತ. ಮಕ್ಕಳಲ್ಲೂ ಅಷ್ಟೇ, ಅವ್ರು ಏನೋ ಒಂದು ಮಾಡ್ತಿದ್ದಾರೆ ಅಂದರೆ ಅವ್ರಿಗೊಂದು ಅಪ್ರಿಸಿಯೇಷನ್ ಕೊಡೋದು, ರಿವಾರ್ಡು. ಒಂದು ನಮ್ಮ ಮನೇಲಿ ಏನು ಗೊತ್ತಾ, ಇವರು ತುಂಬ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ನನ್ನ ಚಿಕ್ಕವಳು ಎಸ್ಪೆಷಲಿ ಅವ್ಳು ಚಿಕ್ಕದೂ ದೊಡ್ಡ ಥರ ತೋರಿಸ್ತಾ ಇರ್ತೀನಿ ನಾನು. ಅಂದರೆ ನೀನು
ಈ ಕ್ವೆಷನ್ ಆನ್ಸರ್ ಓದ್ಕೊಂಬಿಟ್ರೆ ನಾನೊಂದು ಮುತ್ತು ಕೊಡ್ತೀನಿ ಅಂದಿದ ತಕ್ಷಣನೇ ಖುಷಿ ಆಗುತ್ತೆ. ನೀವು ನಂಬಲ್ಲ, ನಾನು ಮುತ್ತು ಕೊಡ್ತೀನಿ ಅಂದರೆ ಅವ್ಳಿಗೆ ಅಷ್ಟು ಖುಷಿ. ಆಯಿತಾ. ನಮ್ಮ ಮನೇಲಿ ಚಿಕ್ಕ ಚಿಕ್ಕ ವಿಷಯನೂ ದೊಡ್ಡದಾಗಿ ಹೌದು ಅಮ್ಮ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಮುತ್ತು ಕೊಡ್ತಾರೆ ಅಂದರೆ ಅಷ್ಟು ಇದು ಅಂತ. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಿಂದನೇ ಆ ಥರ ಬೆಳೆಸ್ಬಿಟ್ಟಿದ್ದೀನಿ. ನೀನು ಬಾಕ್ಸ್ ಖಾಲಿ ಮಾಡ್ಕೊಂಬಿಟ್ರೆ ನಾನು ಬಂದಿದ ತಕ್ಷಣ ಮುತ್ತು ಕೊಡ್ತೀನಿ ನಿನಗೆ ಅಂದರೆ ಅವಳಿಗೆ ಖುಷಿ, ಅದು ರಿವಾರ್ಡ್ ಥರ. ಆಯಿತಾ. ಕೆಲವು ಸತಿ ನಾನೇ ಜಾಸ್ತಿ ಮಾಡ್ಕೊಡ್ತೀನಿ, ಪಾಪ್ಕಾರ್ನ್ ಮಾಡ್ಕೊಡ್ತೀನಿ. ದೊಡ್ಡದಕ್ಕೆ ಹೋಗಬೇಡಿ, ಎಲ್ಲದಕ್ಕೂ ಚಾಕ್ಲೇಟ್ ಕೊಡ್ತೀನಿ, ಎಲ್ಲದಕ್ಕೂ ಡೈರಿ ಮಿಲ್ಕ್ ಕೊಡಿಸ್ತೀನಿ, ಇಂಥದ್ದಕ್ಕೆಲ್ಲ ಹೋಗಬೇಡಿ. ಅವರಿಗೆ ಚಿಕ್ಕ ವಿಷಯನೇ ದೊಡ್ಡದು ಅಂತ ಅನಿಸ್ಬೇಕು. ನಾವು ಹೆಂಗೆ ಮಕ್ಕಳನ್ನ ಬೆಳೆಸ್ತೀವಿ ಆ ಥರ ಆಗ್ತಿರುತ್ತೆ. ದೊಡ್ಡವ್ರಿಗೂ ಅಷ್ಟೇ. ಸರಿ, ನೀನು ಇಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ತೀಯಾ, ನೋಡ್ಕೊ, ಯೂಟ್ಯೂಬ್ ನೋಡ್ತೀಯಾ, ಒಂದು 10 ನಿಮಿಷ ನೋಡ್ಕೊ, ನಿನ್ನ ಫೇವ್ರೇಟ್ ಐಟಮ್ ಮಾಡ್ಕೊಡ್ತೀನಿ. ಈ ರೀತಿ ದೊಡ್ಡವ್ರಿಗೂ ಹೇಳ್ಕೊಡ್ಬೋದು. ಸೊ ಚಿಕ್ಕವ್ರಿಗೂ ಈ ರೀತಿ. ಸೊ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್, ಆಯಿತಾ. ಏಜ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ. ಚಿಕ್ಕ ಮಕ್ಕಳನ್ನ ಟ್ರೀಟ್ ಮಾಡೋ ಥರ ದೊಡ್ಡ ಮಕ್ಕಳು ಆಲ್ರೆಡಿ ಬುದ್ಧಿ ಬಂದುಬಿಡುತ್ತಾರೆ. ಸೊ ಆ ರೀತಿ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಅವ್ರಿಗೇನು ಇಷ್ಟ ಆಗುತ್ತೆ, ಅವ್ರಿಗೆ ಹೆಂಗೆ ಕಂಫರ್ಟಬಲ್ಲು, ನಾವು ಆ ರೀತಿ ಅವ್ರಿಗೆ ಎನ್ಕರೇಜ್ಮೆಂಟು, ರಿವಾರ್ಡ್ಸು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಮಾನಿಟರ್. ಇದು ಬಂದು ದೊಡ್ಡವ್ರಿಗೆ. ಇವನ್ ಚಿಕ್ಕವ್ರಿಗೂ ಅಷ್ಟೇ. ಏನಾಗುತ್ತೆ ಗೊತ್ತಾ, ನಾನು ಕೆಲವು ಸತಿ ಓದಿಸ್ತಾ ಇದ್ದರೆ ಕೆಲಸ ಬಂದಿರುತ್ತೆ, ಕಿಚನಲ್ಲಿ ಸ್ವಲ್ಪ ಕೆಲಸ ಇರುತ್ತೆ. ನಾನು ಆದರೂ ಕೂಡ ನಾನು ಏನೇ ಮಾಡ್ತಾಯಿದ್ರು, ಕಿಚನಲ್ಲಿ ಏನೇ ಮಾಡ್ತಾಯಿದ್ರು ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ನನ್ನ ಕಿಚನು ಅಂದರೆ ಇಲ್ಲೇ ಒಂದು ಚಾಪೆ ಹಾಕಿಸ್ಕೊಂಡ್ಬಿಡ್ತೀನಿ ನಾನು. ಮಕ್ಕಳನ್ನ ಇಲ್ಲೇ ಕೂರಿಸ್ಕೊಂಡು ಓದ್ತಾ ಇರ್ತೀನಿ, ಎಸ್ಪೆಷಲಿ ಚಿಕ್ಕವಳನ್ನ ಇಲ್ಲಿ ಕೂರಿಸ್ಕೊಂಡು ನಾನು ಮಾನಿಟರ್ ಮಾಡ್ತಾ ಇರ್ತೀನಿ, ಸ್ಪೆಲ್ಲಿಂಗ್ಸ್ ಕೇಳ್ತಾ ಇರ್ತೀನಿ. ಇಲ್ಲಿ ಏನೋ ಚಪಾತಿ ಮಾಡ್ತಾಯಿದ್ದೀನಿ ಅಂದರೆ ಹಂಗೆ ಜೊತೆಲೇ ಓದಿಸ್ತಾ ಇರ್ತೀನಿ. ಆಮೇಲೆ ಡೈನಿಂಗ್ ಟೇಬಲ್ ಇದೆ ಅಂದರೆ ಇಲ್ಲೇ ಕೂತ್ಕೊಂಡು ಅಲ್ಲೇ ಮಾಡ್ಕೋಬೋದು. ಯಾವುದು ಇಂಪಾರ್ಟೆಂಟು ನಮಗೆ, ಅಡುಗೆ ಮಾಡೋದು ಇಂಪಾರ್ಟೆಂಟೇ, ಬಟ್ ಮಕ್ಕಳನ್ನ ಓದಿಸೋದು ಅದಕ್ಕಿಂತನೂ ಇಂಪಾರ್ಟೆಂಟು. ಸೊ ಇವೆರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾನಿಟರಿಂಗ್ ಮಾಡಬೇಕು. ನಿಮಗೆ ದೊಡ್ಡ ಮಕ್ಕಳದು ಕಂಟೆಂಟ್ ಗೊತ್ತಾಗಲ್ಲ ಆ್ಯಕ್ಚುಲಿ. ಎಲ್ಲ ಪೇರೆಂಟ್ಸ್ಗೂ ಏನು ಓದಿಸ್ಬೇಕು, ಏನು ಮಾಡಬೇಕು. ನಮಗೆ ಲೆಕ್ಚರರು ನಮಗೆ ಗೊತ್ತಾಗುತ್ತೆ. ಪಾಪ ಪೇರೆಂಟ್ಸ್ಗೆ ಕೆಮಿಸ್ಟ್ರಿ ಅಂದ್ರೇನು, ಫಿಸಿಕ್ಸ್ ಅಂದ್ರೇನು ಏನೂ ಗೊತ್ತಾಗಲ್ಲ. ಬಟ್ ಎಷ್ಟು ಚಾಪ್ಟರ್ಸ್ ಇದೆ, ಎಷ್ಟು ಓದಿದ್ಯಾ, ಆಮೇಲೆ ಎಷ್ಟು ಕ್ವಶನ್ಸ್ಗೆ ಸಾಲ್ವ್ ಮಾಡ್ಕೊಂಡಿದ್ಯಾ, ಆಮೇಲೆ ಮಿನಿಮಮ್ ಒಂದು ಕ್ವಶನ್ ಬ್ಯಾಂಕ್ ಅಂತ ಇರುತ್ತೆ, ಅದರಲ್ಲಿ 1-2 ಕ್ವಶನ್ಸ್ ತೆಗೆದು ಕೇಳಿ ಯಾವ ಲೆವೆಲ್ಗೆ ಆನ್ಸರ್ ಮಾಡ್ತಿದ್ದಾರೆ ಅಂತ ನೋಡಿ. ಇಷ್ಟಂತೂ ಮಾನಿಟರ್ ಮಾಡಲೇಬೇಕು. ನಮಗೆ ನೋಡಿ, ಯಾರಾನ ನಮಗೆ ನೋಡ್ತಿದ್ದಾರೆ, ಯಾರಾನ ನಮಗೆ ಪ್ರಶ್ನೆ ಮಾಡೋರು ಇದ್ದಾರೆ ಅಂದರೆ ನಾವು ಸ್ವಲ್ಪ ನೀಟಾಗಿ ಓದ್ತೀವಿ, ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಮ್ಮ ಚಿಕ್ಕವರಿದ್ದಾಗಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮ ಅಷ್ಟೇ, ನಮಗೇನೋ ಕೂರಿಸ್ಕೊಂಡು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅವರು. ಏನೊಂದು ಫಸ್ಟ್ ಸ್ಟ್ಯಾಂಡ್, ಸೆಕೆಂಡ್ ಸ್ಟ್ಯಾಂಡ್ವರೆಗೂ ಹೇಳ್ಕೊಟ್ಟಿದ್ದಷ್ಟೇ. ಆಮೇಲೆ ನಾವೇ ಓದ್ಕೋತಾ ಇದ್ದಿದ್ದು. ಬಟ್ ಮಾನಿಟರ್ ಮಾಡ್ತಾಯಿದ್ರು ಅವರು. ಎಷ್ಟು ಓದಿದೆಯಾ, ಎಷ್ಟು ಕಂಪ್ಲೀಟ್ ಮಾಡಿದೆಯಾ, ಇನ್ನೂ ಎಷ್ಟು ಓದಬೇಕು, ಏನೋ ಒಂದು ಟೆಕ್ನಿಕ್ ಹೇಳ್ಕೊಡ್ತಾಯಿದ್ರು. ಇಷ್ಟು ದಿನದಲ್ಲಿ ಇಷ್ಟು ಕಂಪ್ಲೀಟ್ ಮಾಡಿಬಿಡು, ಏನೋ ಒಂದು ಐಡಿಯಾಸ್ ಕೊಡ್ತಿದ್ರು. ಆಗ ನಮ್ಗೆ ಯಾರೋ ಕೇರ್ ಮಾಡೋರಿದ್ದಾರೆ, ನನ್ನನ್ನು ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ ಅಂದಾಗ ಭಯ ಬರುತ್ತೆ. ಸ್ಟಡೀಸಲ್ಲಿ ಸ್ವಲ್ಪ ಮಟ್ಟಿಗನ ಭಯ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವೇನು ಮಾಡ್ತೀವಿ, ಪ್ರೆಷರ್ ತೊಗೋಬಾರ್ದು ಅಂತ ಹೇಳ್ತಾರೆ. ಬಟ್ ಈಗಿನ ಕಾಲದಲ್ಲಿ ಮಕ್ಳು ಹೆಂಗಾಗೋಗಿದ್ದಾರೆ ಅಂದರೆ ಝೀರೋ ಪ್ರೆಷರು, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ಆ ಲೆವೆಲ್ಗೆ ಆಗೋಗಿದೆ. ಸೊ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಭಯ ಮಕ್ಕಳಲ್ಲಿ ಇದ್ರೇ ಅವ್ರು ಓದೋದು. ಯಾವುದನ್ನ ಅಷ್ಟೇ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಭಯ ಇರಲೇಬೇಕು. ನಮಗೆ ಕೆಲಸ ಮಾಡಬೇಕು ಅಂತ, ಮುಗಿಸ್ಬೇಕು ಅಂತ ಭಯ ಇರಬೇಕು, ನೀಟ್ ಮಾಡಬೇಕು ಅಂತ ಭಯ ಇರಬೇಕು. ಎಲ್ಲ ಉಡಾಫೆ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ. ಆಮೇಲೆ ಏನು ಗೋಲೇ ಇಲ್ಲ ನಮಗೆ ಮಕ್ಕಳಲ್ಲಿ. ನಾನು ಸುಮಾರು ಜನ ಈಗಿನ ಕಾಲದ ಮಕ್ಕಳಲ್ಲಿ ನೋಡ್ತಾ ಇರ್ತೀನಿ, ಅವ್ರಿಗೇನು ಗೋಲೇ ಇಲ್ಲ. ಹೆಂಗೋ ಬರ್ತಾರೆ, ಕಾಲೇಜ್ ಮುಗಿಸ್ಕೋತಾರೆ, ಮನೆಗೆ ಹೋಗ್ತಾರೆ, ಮನೇಲಿ ಎಂಜಾಯ್ ಮಾಡ್ತಾರೆ, ಶಾರ್ಟ್ಸ್ ನೋಡ್ತಾರೆ, ದಿನ ಮುಗೀತು. ನಾವು ಕೆಲವು ಸ್ಟೂಡೆಂಟ್ಸ್ ಹಾಗೇ ನನ್ನ ಟೀಚರಾಗಿ ಏನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ 2 ಎಕ್ಸ್ಟ್ರೀಮ್ಸು. ಕೆಲವರು ಯಾವ ಲೆವೆಲ್ಗೆ ಓದ್ತಾ ಇರ್ತಾರೆ ಅಂದರೆ ಟೈಮ್ ಟೇಬಲ್ ಮಾಡಿಕೊಂಡು ನಮ್ಮ ಹಿಂದೆನೇ ಬಿದ್ದಿರ್ತಾರೆ ಅವರು. ಮ್ಯಾಮ್ ಇದನ್ನು ಕಂಪ್ಲೀಟ್ ಮಾಡಿದೆ, ಇದನ್ನು ಓದಿದೆ, ಈಗ ಪೇಪರ್ ಸಾಲ್ವ್ ಮಾಡಿದೆ, ಇದನ್ನು ಕರೆಕ್ಷನ್ ಮಾಡಿಕೊಡಿ. ನಾವು ಇಲ್ಲಿ ಏನಾಗ್ತೀವಿ ಗೊತ್ತಾ, ನಾವು ಬೆಳಿತೀವಿ, ಸ್ಟೂಡೆಂಟ್ಸು ಬೆಳೀತಾರೆ. ಅವ್ರು ಕೇಳ್ತಾ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಎಷ್ಟು ಬೈಹಾಟ ಹೋಗಿರುತ್ತೆ ಅಂದರೆ ನಮಗೆ ಅವ್ರಿಗೆ ತುಂಬ ಚೆನ್ನಾಗಿ ಇದು ಮಾಡಿರ್ತೀವಿ. ಈ ಸೈಡ್ ಇನ್ನೊಂದು ಸೈಡ್ ಏನು ಅಂದರೆ ಅವರು ಎಷ್ಟು ಉಡಾಫೆ ಅಂದರೆ ಆ್ಯಕ್ಚುಲಿ ಟಾಸ್ಕ್ ನಮಗೆ ಈ ಗ್ರೂಪ್ ಅವ್ರಿಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿಕೊಡ್ಬೇಕು ಅಂದರೆ ಮಿನಿಮಮ್ ಇಷ್ಟು ಓದು, ಇಷ್ಟು ಮಾಡು, ಇವ್ರಿಗೆ ಎನ್ಕರೇಜು ಮಾಡ್ತಾ ಇರಬೇಕು. ಇವ್ರಿಗೆ ಜಸ್ಟ್ ನಾವು ಸಪೋರ್ಟ್ ಮಾಡಿದ್ರೆ ಸಾಕು, ಇವ್ರಿಗೆ ಮೋಟಿವೇಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಸೊ ಮಕ್ಕಳು ಅದೇ ರೀತಿ ಅಲ್ವಾ. ಈಗ ಒಂದು ಮಗು ಹಿಂಗಿರ್ಬೋದು, ಒಂದು ಮಗು ಹೀಗಿರ್ಬೋದು, ಒಂದೊಂದು ಮಗು ತುಂಬ ಚೆನ್ನಾಗಿ ಓದ್ಬೋದು. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಳ್ತಾ ಹೋಗಬೇಕು. ನಾನು ಆಮೇಲೆ ಈ ಮಕ್ಕಳಿಗೆ ಬೈಯೋಕ್ಕೆ ಹೋಗಲ್ಲ. ಬೈಯೋದಿದ್ರೆ ಕೆಲವು ಸತಿ ಬೈತೀನಿ, ನೋಡ್ತೀನಿ ಆ ಮಗು ಹೇಗೆ ಅಂತ ನೋಡ್ತೀನಿ. ಬೈಯೋದ್ರಿಂದ ಅವ್ನು ಚೇಂಜ್ ಆಗ್ತಾನ ಅಂತ ನೋಡ್ತೀನಿ. ಬಟ್ 99% ಬೈಯೋದ್ರಿಂದ ಚೇಂಜ್ ಆಗಲ್ಲ. ನಾನು ಅವ್ರಿಗೆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಕೊಡ್ತೀನಿ. ಅಂದರೆ ನಿನ್ನ ಕೈಯಲ್ಲಿ ಆಗುತ್ತೆ ನೋಡು,
ಇಷ್ಟು ಒಂದು ಅರ್ಧ ಗಂಟೆ ಓದಿನೇ ಇಷ್ಟು ಮಾಡಿದ್ಯಾ, ಸ್ವಲ್ಪ ನನ್ನ ನೋಡು, ಮನೇಲಿ ಓದ್ಕೋ ನೋಡು, ನೀನು ಪ್ರಾಮಿಸ್ ಮಾಡಿದ್ಯಾ ನನಗೆ, ನೀನು ನಾಳೆ ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡೇ ಮಾಡ್ತೀಯ, ನನಗೆ 70 ಆನ್ 70 ತೆಗಿಬೇಡ, ಅಟ್ಲೀಸ್ಟ್ 70ಗೆ ಒಂದು 25-30 ತಗ್ಗಿ, ಇಷ್ಟೇ ನಾನು ಹೇಳೋದು ಅವನಿಗೆ. ಮೆಜಾರಿಟಿ ನನಗೆ ಗಂಡು ಮಕ್ಕಳು, ಆ್ಯಕ್ಚುಲಿ ಹೆಣ್ಮಕ್ಳು ಇದ್ದಾರೆ ಇಲ್ಲ ಅಂತಲ್ಲ, ಬಟ್ ಗಂಡು ಮಕ್ಕಳು ಅಲಿಯೋ ಜಾಸ್ತಿ. ಸೊ ಅವ್ರಿಗೆ ನಾನು ಬುದ್ಧಿವಾದ ಹೇಳೋದು ಈ ಥರನೇ, ನೋಡು ನಾನು ಇವತ್ತು 6 ಗಂಟೆ ಆಗಿದ ತಕ್ಷಣ ನೀನು ನನ್ನನ್ನು ನೆನೆಸ್ಕೊ, 6 ಗಂಟೆ ಆಗಿದ ತಕ್ಷಣ ನೀನು ಕುತ್ಕೊಂಡು ಓದಬೇಕು, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಓದು, ಆಮೇಲೆ 5 ಮಿನಿಟ್ಸ್ ಬ್ರೇಕ್ ತಗೋ, ಆಮೇಲೆ ಓದು. ಈ ರೀತಿ ಏನಾದ್ರು ಒಂದು ಟೆಕ್ನಿಕ್ ಹೇಳ್ಕೊಡ್ತಾ ಇರ್ತೀನಿ, ಬರೆದು ತಂದು ನನಗೆ ತೋರಿಸು. ಈ ರೀತಿ ಅವ್ರಿಗೆ ಹೇಳ್ತಾ ಇದ್ದರೆ ಅವ್ರಿಗೂ ಹೌದಪ್ಪ. ಆಮೇಲೆ ಅವ್ರಿಗೆ ನಮ್ಮ ಮೇಲೆ ಟ್ರಸ್ಟ್ ಬಂದ್ಬಿಡಬೇಕು, ನಮ್ಮ ಟೀಚರು ನನ್ನ ಬಗ್ಗೆ ಕೇರ್ ಮಾಡ್ತಿದ್ದಾರೆ. ಅದೇ ಥರ ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ನನಗೆ ಬೈಯೋಕ್ಕೆ ಇದು ಮಾಡೋಕ್ಕೆ ಮಾಡ್ತಿಲ್ಲ, ನನ್ನನ್ನು ಎನ್ಕರೇಜ್ ಮಾಡೋಕ್ಕೇ, ನನ್ನ ಒಳ್ಳೇದಕ್ಕೇ ಹೇಳ್ತಾ ಇದ್ದಾರೆ ಅಂತ ಅವ್ರಿಗೆ ರಿಯಲೈಸ್ ಆಗಿಬಿಟ್ರೆ ಅಂತೂ ಅವರಾಗೆ ಓದ್ತಾರೆ. ನೋಡಪ್ಪ ನೀನೇನೋ ನನ್ನ ಸಾಕಕ್ಕೆ ಓದಬೇಡ. ದೊಡ್ಡ ಮಕ್ಳಿಗೆ ಇವೆಲ್ಲ, ಚಿಕ್ಕವ್ರಿಗೆ ಏನು ಪಾಪ ಹೇಳಿದ್ರೇ ಕೇಳ್ತಾರೆ, ದೊಡ್ಡ ಮಕ್ಳಿಗೆ ಈ ಥರ ಹೇಳಿ ನೋಡಿ, ನೀವೇನೋ ನನ್ನನ್ನು ಸಾಕಬೇಕು ಅಂತ ಓದಬೇಡಿ, ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ ತಕ್ಷಣ ನಿಮ್ಗೆ ಏನು ಬೇಕೋ ನೀವು ಕೊಂಡ್ಕೊಳ್ಳೋ ಲೆವೆಲ್ಗೆ ನೀವು ಹೋಗಬೇಕು. ಎಲ್ಲ ಪ್ರೈಸ್ ಟ್ಯಾಗ್ ನೋಡಿಕೊಂಡು ನೀವು ಕೂತ್ಕೊಳ್ಳೋದಲ್ಲ, ಈ ತೊಗೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ವ. ಆದಷ್ಟು ನೀವು ಒಳ್ಳೆ ರೀತಿಲಿ ಈಗ ಒಂದು 25 ವರ್ಷ ಚೆನ್ನಾಗಿ, 25 ಅಲ್ಲ 23-24 ವರ್ಷ ಚೆನ್ನಾಗಿ ಓದ್ಬಿಟ್ರೆ, ಇನ್ನು 50 ವರ್ಷ ಎಷ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ರಾಜನ ಥರ ಇರ್ಬೋದು. ಅವ್ರಿಗೊಂದು ಕೂತ್ಕೊಂಡು ಒಂದಿನ ರಿಯಲೈಸೇಷನ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಹೇಳಿದ್ನಲ್ಲ, ಮಾನಿಟರಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅವ್ರ ಹಿಂದೆನೇ ಇರಿ ಆಯಿತಾ. ನೆಕ್ಸ್ಟ್ ಬಂದು ವರ್ಕ್ಶೀಟ್ಸು ಮತ್ತು ಪ್ರಾಕ್ಟೀಸ್ ಶೀಟ್ಸ್. ಈ ನಡುವೆ ಸ್ಕೂಲ್ಸು ಮತ್ತು ಕಾಲೇಜಸ್ಸಲ್ಲಿ ವರ್ಕ್ಶೀಟ್ಸು ಪ್ರಾಕ್ಟೀಸ್ ಶೀಟ್ಸ್ ಏನಕ್ಕೆ ಜಾಸ್ತಿ ಮಾಡ್ತಿದ್ದಾರೆ ಅಂದರೆ, ಒಂದು ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇನ್ನೊಂದು ಯಾವಾಗ ಅವ್ರು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ ಯಾವುದೇ ವಿಷಯನ ಮರ್ತೋಗಲ್ಲ. ವರ್ಕ್ಶೀಟ್ಸ್ ಅಂದರೆ ಈಗ ನೋಡಿ, ನೀವೇ ಪ್ರಿಪೇರ್ ಮಾಡಬಹುದು, ಸ್ಕೂಲಿಂದನೇ ಬರಬೇಕು ಅಂತ ಏನಿಲ್ಲ. ಮ್ಯಾಥ್ಸಲ್ಲಿ ಒಂದು 10 ಟೈಪ್ ಪ್ರಾಬ್ಲಮ್ ಇದೆ ಅಂದರೆ ಒಂದೊಂದು ಟೈಪ್ದು 5-5 ಪ್ರಾಬ್ಲಮ್ಸ್ ಹಾಕಿಕೊಡಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ತುಂಬ ಲೆಂತಿ ವರ್ಕ್ಶೀಟ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸತಿಗೆ 2-3 ಪ್ರಾಬ್ಲಮ್ಸ್ ಅಷ್ಟೇ ಹಾಕ್ಕೊಡಿ ಆಯಿತಾ. ಚಿಕ್ಕ ಮಕ್ಕಳಿಗೆ, ದೊಡ್ಡ ಮಕ್ಳಿಗೂ ಅಷ್ಟೇ ವರ್ಕ್ಶೀಟ್ಸ್ನ ಅವರೇ ಪ್ರಿಪೇರ್ ಮಾಡಿ. ಎಷ್ಟೊಂದು ಆನ್ಲೈನ್ ರಿಸೋರ್ಸಲ್ಲಿ ಸಿಗುತ್ತಪ್ಪ, ಈಗ 9th 10th ಅಂತ ಎಷ್ಟೊಂದು ಆನ್ಲೈನ್ ರಿಸೋರ್ಸಲ್ಲೇ ನೀವು ಟೈಪ್ ಮಾಡಿಬಿಟ್ರೆ 9th ವರ್ಕ್ಶೀಟು, ದೊಡ್ಡ ಮಕ್ಳಿಗೆ ಚಿಕ್ಕ ಮಕ್ಳಿಗೂ ಪ್ರಾಬ್ಲಮ್ ಆಗೋಲ್ಲ. ಏನಾದರೂ ಆನ್ಲೈನ್ ರಿಸೋರ್ಸಸ್ ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಸ್ವಲ್ಪ ಪ್ರಿಂಟೌಟ್ ತೊಗೊಂಬಿಟ್ರೆ ಆಯಿತು, ಅಥವಾ ನಿಮಗೆ ಟೈಮ್ ಇದೆ ಅಂದರೆ ನೀವೇ ಅದನ್ನು ನೋಡ್ಕೊಂಡು ಬರ್ಕೊಂಡ್ರೂ ಆಯಿತು. ಸೊ ಆ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರೆ ಯಾವತ್ತೂ ಅವ್ರಿಗೆ ಕಂಟೆಂಟ್ ಅನ್ನೋದು ಮರೆಯಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ ಕನ್ಸಿಸ್ಟೆನ್ಸಿ. ಇವಾಗ ಈ ವಿಡಿಯೋ ನೋಡಿದ ತಕ್ಷಣ ನಾವು 1-2 ದಿನ ನೀಟಾಗಿ ಮಕ್ಕಳನ್ನ ಓದಿಸೋದು, ಆಮೇಲೆ ಮಕ್ಕಳನ್ನ ಬಿಟ್ಬಿಡೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನೀವೇ ಶಪಥ ಮಾಡಿಬಿಡ್ಬೇಕು, ಇನ್ನು ಅವಳು ಎಕ್ಸಾಮ್ ಮುಗಿಸೋವರೆಗೂ, ಮಾರ್ಚ್ವರೆಗೂ ನಾನು ಅವಳ ಹಿಂದೆನೇ ಇರ್ತೀನಿ, ಅವಳಿಗೆ ಓದಿಸ್ತಾನೆ ಇರ್ತೀನಿ, ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾನೆ ಇರ್ತೀನಿ. ಸೊ ಆ ರೀತಿ ನೀವು ಕನ್ಸಿಸ್ಟೆನ್ಸಿ ಆಗಿದ್ದರೆ ಮಕ್ಕಳು ಕೂಡ ಕನ್ಸಿಸ್ಟೆಂಟ್ ಆಗಿರ್ತಾರೆ. ಮಕ್ಕಳು ದೊಡ್ಡವರಿದ್ದಾರೆ ಅಂದರೆ ಅವ್ರಿಗೆ ಹೇಳಿ, ಇವತ್ತು ಸ್ಟಾರ್ಟ್ ಮಾಡ್ತಿದ್ಯಾ ಅಂದರೆ ಕಂಟಿನ್ಯೂಸ್ ಆಗಿ ನೀನು ಓದು, ನಾನು ನಿನ್ನನ್ನು ಅಬ್ಸರ್ವ್ ಮಾಡ್ತಿರ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ, ಓದು, ನಿನ್ನ ಕೈಲಾಗುತ್ತೆ. ಏನು ಗೊತ್ತಾ, ಒಂದು ಮಾರಲ್ ಸಪೋರ್ಟು ಎನ್ಕರೇಜ್ಮೆಂಟ್ಗಿಂತ ಇನ್ಯಾವುದೂ ಇಲ್ಲ. ಮಕ್ಕಳಿಗೆ ಅವ್ರಿಗೆ ಅನಿಸ್ಬಿಡ್ಬೇಕು, ಯಾವಾಗವರೆಗೂ ಅವರು ಬೇರೆಯವ್ರಿಗೋಸ್ಕರ ಓದ್ತಾ ಇರ್ತಾರೆ, ಅವರು ಓದಿರೋದು ಕರೆಕ್ಟ್ ಅಲ್ಲ. ಯಾವಾಗ ಅವ್ರಿಗೆ ಅನಿಸುತ್ತೆ ಇಲ್ಲ ನಾನು ನನಗೋಸ್ಕರ ಓದ್ಕೋಬೇಕು ಅಂತ ಯಾವಾಗ ಅನಿಸುತ್ತಲ್ವ, ಆಗ ಅದು ಓದ್ತಾ ಇರೋ ಮೆಥಡು ಕರೆಕ್ಟು. ಸೊ ಅವ್ರಿಗೆ ಅನಿಸ್ಬೇಕು, ಅವ್ರಿಗೆ ಎಜುಕೇಷನಲ್ಲಿ ಸ್ಟಡೀಸಲ್ಲಿ ಲವ್ ಆಗಬೇಕು. ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತೀನಿ, ಲವ್ ಯುವರ್ ಸಬ್ಜೆಕ್ಟ್. ನಾವು ಯಾವುದನ್ನು ಇಷ್ಟಪಡ್ತೀವಿ ಅದನ್ನು ಮಾಡೋಕ್ಕೆ ಕಷ್ಟ ಆಗಲ್ಲ. ಪ್ರತಿಯೊಂದು ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ನೀವು ನಂಬಲ್ಲ, ನನಗೆ ನಾನು ಕೆಮಿಸ್ಟ್ರಿ ಟೀಚ್ ಮಾಡೋ ಜೊತೆಗೆ ಅವ್ರಿಗೆ ಮೋಟಿವೇಶನ್ ಅನ್ನೋದು ತುಂಬ ಕೊಡ್ತಾ ಇರ್ತೀನಿ. ಏಕೆಂದರೆ ನನಗೆ ಗೊತ್ತು, ನಾನು ಫೇಲ್ ಸ್ಟೂಡೆಂಟ್ ಆಗಿ ಯಾವ ರೀತಿ ಅನುಭವಿಸಿದ್ದೀನಿ. ನನ್ನ ಮಕ್ಳಿಗೂ ಹೇಳ್ತೀನಿ, ನಾನು ಈ ರೀತಿ ಫೇಲ್ ಆಗಿದ್ದೆ, ಆಮೇಲೆ ನನಗೆ ಈ ಥರ ಗೋಲ್ಡ್ ಮೆಡ್ಲು ಬಂತು, ಫಸ್ಟ್ ರ್ಯಾಂಕ್ ಬಂತು. ಏನಕ್ಕೆ ನಾನೇನೋ ದೊಡ್ಡದಾಗಿ ಅಂತ ಜಂಬ ಕೊಚ್ಕೊಳ್ಳೋದಲ್ಲ, ನನ್ನಂಥವಳೆ ಫೇಲ್ ಸ್ಟೂಡೆಂಟೇ ನಾನು ಆ ಥರ ಓದಿದ್ದೀನಿ ಅಂದರೆ, ನೀವು ಎಂಥ ಟ್ಯಾಲೆಂಟ್ ಮಕ್ಕಳು, ನೀವು ಏನೇನು ಅಚೀವ್ ಮಾಡ್ಬೋದು, IIT ಕ್ರ್ಯಾಕ್ ಮಾಡ್ಬೋದು ಅಂತ ಈ ರೀತಿ ಅವ್ರಿಗೆ ಮೋಟಿವೇಟ್ ಮಾಡ್ತಿರ್ತೀವಿ. ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ, ನಾನು ತಿತ್ಕೊಂಡಂಗೆ ನೀವು ತಿತ್ಕೊಳ್ಳಿ, ಇನ್ನೂ ಬೇಗ ತಿತ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಸೊ ಆ ರೀತಿ ನಿಮ್ಮ ಲೈಫ್ ಅನುಭವಗಳು ಹೇಳಿಕೊಂಡು ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೋಬೇಕು. ಇವತ್ತು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನಾನು ಓದಿಸ್ತೀನಿ ಅಂತ ನೀವು ಪ್ರಾಮಿಸ್ ಮಾಡ್ಕೋಬೇಕು. ನೆಕ್ಸ್ಟು ಓದೋದ್ರಲ್ಲಿ ಏನು ಇಂಪಾರ್ಟೆಂಟ್ ಗೊತ್ತಾ, ಇದನ್ನು ದೊಡ್ಡ ಮಕ್ಕಳಿಗೆ ಹೇಳಿ. ನೀವು ಒಂದು ಚಾಪ್ಟ್ರ್ ಓದಿರ್ತೀವಿ ಅಂತ ತಿಳ್ಕೊಳ್ಳಿ, ಅದು ಮುಗಿಯಲ್ಲ. ಅದು
ಒಂದು ಚಾಪ್ಟರ್ ಓದಿದ್ದೀರಾ ಅಂದರೆ ಅದು ಅರ್ಥ ಮಾಡ್ಕೊಂಡಂಗೆ. ನಮ್ಮ ಬ್ರೈನ್ ಹೆಂಗೆ ಗೊತ್ತಾ, ಕಂಪ್ಯೂಟರ್ ಅಲ್ಲ ಅದು. ಒಂದು ಸತಿ ಸ್ಟೋರ್ ಮಾಡಿದ ತಕ್ಷಣ ಅದು ಹಾಗೇ ಇರೋಕ್ಕೆ. ಅದನ್ನು ಎಷ್ಟು ರಿವೈಸ್ ಮಾಡ್ತಿರ್ತಾರೋ, ಸೆಲ್ಸಲ್ಲಿ ಮೆಮೊರಿ ಸೆಲ್ಸ್ ಅಂತ ಇರುತ್ತೆ, ಬ್ರೈನಲ್ಲಿ ಮೆಮೊರಿ ಸೆಲ್ಸ್ ಅಂತ ಇರುತ್ತೆ. ಅದಕ್ಕೆ ನೀವು ಎಷ್ಟು ಸರಿ ಫೀಡ್ ಮಾಡ್ತಾನೆ ಇರ್ತೀರೋ ಅಷ್ಟು ಸಾರಿ ಅದನ್ನು ರಿವೈಸ್ ಮಾಡ್ತಾನೆ ಇರಬೇಕು. ಸ್ಟಡೀಸ್ ಒಂದು ಕಡೆ ಇಂಪಾರ್ಟೆಂಟ್ ಅಂದರೆ 3-4 ಸತಿ ರಿವಿಷನ್ ಮಾಡಿದ್ರೆ ಆಮೇಲೆ ನೀವು ಮರಿಬೇಕು ಅಂದರೂ ಮರೆಯಲ್ಲ, ನೀವು ಆ ಲೆವೆಲ್ಗೆ ಇರ್ತೀರ. ಯಾವಾಗಲೂ ಹೇಳಿ, ಸ್ಟಡೀಸ್ ಎಲ್ಲ ಇಂಪಾರ್ಟೆಂಟು. ಸ್ಟಡೀಸು ಒಂದು 10 ದಿನದಲ್ಲಿ ಮುಗಿಸಿದ್ದೀರಾ ಅಂದರೆ ಒಂದು 20 ದಿನ ಅದನ್ನು ರಿವೈಸ್ ಮಾಡ್ಕೋಬೇಕು. 3 ದಿನ ಒಂದು ಸಬ್ಜೆಕ್ಟ್ ಓದಿರ್ತೀರ, ಫಾರ್ ಎಕ್ಸಾಂಪಲು 3 ದಿನ ಒಂದು ಸಬ್ಜೆಕ್ಟ್ ಓದಿರ್ತೀರ, ಸೈನ್ಸ್ ಒಂದು ತಿಳ್ಕೊಳ್ಳಿ. ನೆಕ್ಸ್ಟ್ 4ನೇ ದಿನ ಈ 3 ದಿನದ್ದು ರಿವಿಷನ್ ಮಾಡ್ಕೋಬೇಕು. ಈಗ UPSC ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಾರಲ್ವ, ಅವರು ಹೆಂಗೆ ಟೈಮ್ ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಅಂದರೆ ಸ್ಟಡೀಸ್ ಮಾಡಬೇಕು, ಅದರ ಜೊತೆಗೆ ರಿವಿಷನ್ನು ಮಾಡಬೇಕು. ರಿವಿಷನ್ನು ತುಂಬ ಇಂಪಾರ್ಟೆಂಟು. ಇಲ್ಲ ಅಂದರೆ ಓದಿರೋದೆಲ್ಲ ವೇಸ್ಟ್ ಆಗುತ್ತೆ. ಓದೋದು ಫಸ್ಟ್ ಟೈಮ್ ಓದೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಸೆಕೆಂಡ್, ಥರ್ಡ್, ಫೋರ್ತ್ ಟೈಮೆಲ್ಲ ರಿವೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ನೆಕ್ಸ್ಟ್, ಕಂಟಿನ್ಯೂಸ್ ಆಗಿ ಓದಿದ್ರೆ ಯಾರೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಬ್ರೇಕ್ಸ್ ಅನ್ನೋದು ಬೇಕು. ನಾವು ಇವಾಗ ಟೈಮ್ ಟೇಬಲ್ ಮಾಡ್ತಾ ಇರ್ತೀವಲ್ವ, ಈಗ 6ಇಂದ 6:30ವರೆಗೂ ಚಿಕ್ಕ ಮಕ್ಳಿಗೆ ಬೇರೆ ಆಗುತ್ತೆ, ದೊಡ್ಡ ಮಕ್ಳಿಗೆ ಬೇರೆ ಆಗುತ್ತೆ. ನಾನು 6ಇಂದ 6:30 ಒಂದು ಓದಿಸಿದ್ರೆ 10 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ. ಸುಮ್ಮನೆ ಇಲ್ಲೇ ಅವಳ ಪಕ್ಕದ ಮನೆಯಲ್ಲೇ ಒಂದು ಫ್ರೆಂಡ್ ಇದ್ದಾಳೆ, ಅವಳ ಜೊತೆ ಒಂದು 10 ಮಿನಿಟ್ಸ್ ಆಟಾಡ್ಕೊಂಬರ್ತಾಳೆ ಅವಳು, ಆಯಿತಾ. ಮತ್ತೆ ಕೂತ್ಕೋತೀನಿ ನಾನು 6:40ಇಂದ 7:10ವರೆಗೂ ಕೂತ್ಕೋತೀನಿ. ಅರ್ಧ ಗಂಟೆ ಓದಿಸ್ತೀನಿ, ಬ್ರೇಕು, ಅರ್ಧ ಗಂಟೆ ಓದಿಸ್ತೀನಿ, ಬ್ರೇಕು. ದೊಡ್ಡವ್ರಿಗೆ ಇಷ್ಟು ಚಿಕ್ಕ ಡ್ಯೂರೇಷನ್ ಬೇಡ. ಅವ್ರು 1 ಅವರ್ ಓದ್ಬೋದು, ಅಥವಾ 15 ಮಿನಿಟ್ಸ್ ಓದ್ಬೋದು, 10 ಮಿನಿಟ್ಸ್ ಬ್ರೇಕ್ ತೊಗೋಬೋದು. 55 ಮಿನಿಟ್ಸ್ ಓದ್ಬೋದು, 5 ಮಿನಿಟ್ಸ್ ಬ್ರೇಕ್ ತೊಗೋಬೋದು. ಸೊ ಬ್ರೇಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲ ನಾನು ಓದ್ತೀನಿ 2 ಅವರ್ಸ್ ಓದ್ತೀನಿ ಅಂದರೆ ಕುತ್ಕೊಂಡು ಓದಲಿ. 2 ಅವರ್ಸ್ ಓದಿ 10 ಮಿನಿಟ್ಸ್ ಬ್ರೇಕು, 20 ಮಿನಿಟ್ಸ್ ಬ್ರೇಕು. ಆ ಬ್ರೇಕಲ್ಲೂ ಆದಷ್ಟು ಬ್ರೈನ್ ರಿಲ್ಯಾಕ್ಸ್ ಆಗಿರ್ಬೋದು, ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕಾಗುತ್ತೆ. ತುಂಬ ಶಾರ್ಟ್ಸ್ ನೋಡೋದು, ಬೇರೆ ಕಡೆ ಸ್ಟ್ರೇನ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಾನೇನು ಮಾಡ್ತಿದ್ದೆ ಅಂದರೆ ಕಂಟಿನ್ಯೂಸ್ ಆಗಿ 3 ಅವರ್ಸ್ ಓದ್ತಿದ್ದೆ. ದಿನಕ್ಕೆ 16-17 ಅವರ್ಸೂ ಓದಿದ್ದೀನಿ ನಾನು ಎಕ್ಸಾಮ್ ಟೈಮಲ್ಲಿ. ಆ ಲೆವೆಲ್ಗೆ ಓದ್ತಾ ಇದ್ದೆ. ಆ ಟೈಮಲ್ಲೂ ಅಷ್ಟೇ ಒಂದು 3 ಅವರ್ಸ್ ಓದೋದು, 10 ಮಿನಿಟ್ಸ್ ಸುಮ್ಮನೆ ವಾಕಿಂಗ್ ಮಾಡ್ತಿದ್ದೆ, ನೀರು ಕುಡಿತಿದ್ದೆ. ಆ ಟೈಮಲ್ಲಿ ಸ್ನ್ಯಾಕ್ಸ್ ಏನಾದ್ರು ತಿಂತಾಯಿದ್ದೆ. ಸೊ ಈ ರೀತಿ ಆಮೇಲೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಒಂದು ಹೆಲ್ದಿಯಾಗಿ ಏನಾದ್ರು ಮಾಡ್ಕೊಡೋದು, ಆ ಥರ ಏನಾದರೂ ಮಾಡಿ, ಆಯಿತಾ. ನೆಕ್ಸ್ಟು, ಹೆಲ್ದಿ ಕಾಂಪಿಟೇಷನ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಯಾವಾಗ್ಲೂ ಕಂಪೇರ್ ಮಾಡಬಾರ್ದು. ಅವನು ನಿನ್ನ ಫ್ರೆಂಡ್ ಆ ಥರ ತೆಗಿತಿದ್ದಾನೆ, ನೀನು ಈ ಥರ ತೆಗಿತಾ ಇದೆಯಾ. ಅದ್ರ ಬದಲಾಗಿ ಏನೋ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾನೆ, ಅದ್ರ ಪ್ರಕಾರ ನೀನು ಫಾಲೋ ಮಾಡೋಂಗಿದ್ರೆ ಮಾಡು ಅಂತ ಹೇಳಿ. ಬೈದು ಹೇಳೋದಕ್ಕಿಂತ ಕಾಂಪಿಟೇಷನ್ ಅನ್ನೋದು ಇರಲೇಬೇಕು. ಕಾಂಪಿಟೇಷನ್ ಇಲ್ಲ ಅಂದರೆ ಈಗ ನೋಡಿ, ಈಗ ನಾವು ಏನಕ್ಕೆ ಓದಿಸ್ತಾ ಇರೋದು, ಮಾರ್ಕ್ಸ್ ಚೆನ್ನಾಗಿ ಬರಲಿ. ಮಾರ್ಕ್ಸ್ ಚೆನ್ನಾಗಿ, ಈಗ ಅವನಿಗೆ ಕ್ಲಾಸಲ್ಲಿ ಟಾಪರೇ ಔಟ್ ಆಫ್ 80 10 ಅಂದರೆ ಅದರಲ್ಲಿ ಏನಿರುತ್ತೆ ಆಯಿತಾ, ಕಾಂಪಿಟೇಷನ್ಸ್ ಇರಬೇಕು. ಬೇರೆಯವ್ರಿಗಿಂತ ನಾವು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀವಿ, ಆಮೇಲೆ ಒಂದು ಸೆಲ್ಫ್ ಅವೇರ್ನೆಸ್ ಇರಬೇಕು. ನಾನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀನಿ, ಅಪ್ಡೇಟ್ ಆಗ್ತಾ ಇದ್ದೀನಿ ಅಂತ. ಒಂದು ಹೆಲ್ದಿ ಕಾಂಪಿಟೇಷನ್ಸ್ ಇದ್ದರೆ, ನಮ್ಮ ಸ್ಕೂಲಲ್ಲಿ ತುಂಬ ಜನನ ನಾನು ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಂಪಿಟೇಷನ್ ಮಾಡ್ತಾರೆ ಅಂದರೆ, ಮ್ಯಾಮ್ ಅವನಿಗಿಂತ ಓದಬೇಕು, ಅವ್ನು 3 ಗಂಟೆವರೆಗೂ ಓದ್ತಿದ್ದೆ, ನಾನು 3:30ವರೆಗೂ ಓದ್ತೀನಿ. ಕೆಲವ್ರ ಮಕ್ಕಳನ್ನ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಇನ್ನೂ ಓದಿಸ್ಬೇಕು ಅವ್ರಿಗೆ, ಇನ್ನೂ ಹೇಳ್ಕೊಡ್ಬೇಕು. ನನಗೆ ಒಂಥರ ತೃಪ್ತಿ ಬರುತ್ತೆ ಅಂಥ ಮಕ್ಕಳನ್ನ ನೋಡಿದ್ರೆ, ಆಯಿತಾ. ಒಂದು ಹೆಲ್ದಿ ಕಾಂಪಿಟೇಷನ್ಸು ನಿಮ್ಮ ತಂಗಿ ಮಧ್ಯ, ಅಕ್ಕ ತಮ್ಮ, ಅಣ್ಣ ತಂಗಿ ಮಧ್ಯೆ ಕಾಂಪಿಟೇಷನ್ಸ್ ಇರ್ಬೋದು. ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ಕಂಪೇರ್ ಮಾಡಿದ್ರೆ ಮಕ್ಕಳದು ಮೊರಾಲಿಟಿ ಕಡಿಮೆ ಆಗುತ್ತೆ. ನಾವು ಎಷ್ಟೇ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಕಂಪೇರ್ ಮಾಡ್ತಿದ್ದಾರೆ, ನಮಗೆ ಅಂತ ಒಂದು ಏನು ಅಪ್ರಿಸಿಯೇಷನ್ ಇಲ್ವಲ್ಲ, ಎಷ್ಟೇ ಎಫರ್ಟ್ ಮಾಡಿದ್ರು ಏನೂ ಇದಿಲ್ವಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೇ ನೀನು ಪ್ರೀವಿಯಸ್ಗಿಂತ ಈಗ ಏನು ಇಂಪ್ರೂವ್ ಆಗಿದೆಯಾ. ಸೊ ಸೆಲ್ಫ್ ಕಾಂಪಿಟೇಷನ್ಸನ್ನು ಇಂಪಾರ್ಟೆಂಟು. ನಾನು ಹಿಂದೆ ಎಕ್ಸಾಮ್ಗಿಂತ ಈ ಸತಿ ಯಾವ ರೀತಿ ಇಂಪ್ರೂವ್ ಆಗಿದ್ದೀನಿ. ಹೋದ ಸತಿ ನಾನು 30 ತೆಗ್ದಿದ್ದೆ, ಈ ಸತಿ 35 ತೆಗ್ದಿದ್ದೀನಿ. ಇಂಪ್ರೂವ್ಮೆಂಟ್ ಇದೆ. ನೀನು 35 ಅಷ್ಟೇ ತೆಗ್ದಿದ್ದೀಯ, ಅಲ್ಲಿ ನೋಡು ಅವ್ನು 80ಕ್ಕೆ 80 ತೆಗ್ದಿದ್ದಾನೆ, 80ಕ್ಕೆ 75 ತೆಗ್ದಿದ್ದಾನೆ. ಈ ರೀತಿ ಕಂಪೇರ್ ಮಾಡೋ ಬದಲು ಅಪ್ರಿಷಿಯೇಟ್ ಮಾಡಿ, ಹೌದು ನೀನು ಇಂಪ್ರೂವ್ ಆಗ್ತಿದ್ಯಾ, ಮತ್ತೆ ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡ. ಆ ರೀತಿ ಅವ್ನಿಗೆ ಎನ್ಕರೇಜ್ ಮಾಡೋದ್ರಿಂದ ಒಂದು ಹೆಲ್ದಿ ಕಾಂಪಿಟೇಷನ್ಸ್ನ ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟ್ ಟೆಕ್ನಿಕ್ ಏನು ಮಕ್ಳಿಗೆ ಹೇಳ್ಕೊಡಿ ಅಂದರೆ ಟೈಮ್ ಲಿಮಿಟ್ಟು. ನಾನು ದೊಡ್ಡ ಮಗಳಿಗೂ ಹೇಳ್ತೀನಿ, ಚಿಕ್ಕ ಮಗಳಿಗೂ ಹೇಳ್ತೀನಿ. ಈಗ 9 to 10 ನಿನಗೆ ಟೈಮ್ ಇದೆ. 9 to 10 ಅಷ್ಟೊತ್ತಿಗೆ ನೀನು ಈ ಚಾಪ್ಟರ್ ಮುಗಿಸಿರ್ಬೇಕು. ಯಾವಾಗ ನೋಡಿ, ಮಕ್ಕಳು ಹೇಳೋದು ಕೇಳಿದ್ದೀರಾ, ನನಗೆ ಬೇರೆ ಟೈಮಲ್ಲಿ ಓದಿದ್ರೆ ತಲೆಗೆ ಹೋಗಲ್ಲ, ಬಟ್ ಎಕ್ಸಾಮ್ ಟೈಮಲ್ಲಿ ಫುಲ್ ತಲೆಗೆ ಹೋಗ್ತಾ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ಅಷ್ಟು ಇಂಟ್ರೆಸ್ಟ್ ಬಂದ್ಬಿಟ್ಟು, ಏನೋ ಗೊತ್ತಾ, ಒಂದು ಪ್ರೆಷರ್ ಇರುತ್ತೆ ಅವ್ರಿಗೆ. ಎಕ್ಸಾಮಲ್ಲಿ ನಾನು ಬರಿಬೇಕು ಅಂತ ಒಂದು ಪ್ರೆಷರ್ ಇರುತ್ತೆ. ಅದೇ ರೀತಿ ನೀವು ಒಂದು ಟೈಮ್ ಲಿಮಿಟ್ ಇಟ್ಕೊಂಡ್ಬಿಟ್ರೆ,
ಮಕ್ಕಳಿಗೆ ಹೇಳಿ ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ಓದು ಅಂತ ಹೇಳಿ. ಇಡೀ ದಿನ ಇದೆ ನಾನು ಯಾವಾಗನ ಓದ್ತೀನಿ ಅಂದರೆ ಅವ್ರು ಓದಲ್ಲ. ಟೈಮ್ ವೇಸ್ಟ್ ಆಗ್ತಿರುತ್ತೆ. ಟೈಮ್ ಇದೆ ಅನ್ಕೋತಾರೆ. ಬಟ್ ಟೈಮ್ ಓಡ್ತಾ ಇರುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಸೊ ಅದಕ್ಕೇ ನಾನು ಚಿಕ್ಕ ಮಗಳ ವಿಷಯದಲ್ಲಿ ಟೈಮರ್ ಇಡ್ತೀನಿ. 5 ನಿಮಿಷದಲ್ಲಿ ನನಗೆ ಇಷ್ಟು ಟೇಬಲ್ಸ್ ಹೇಳಬೇಕು, ಇಷ್ಟು ವರ್ಡ್ಸ್ದು ಸ್ಪೆಲ್ಲಿಂಗ್ ಹೇಳಬೇಕು ಅಂತ ಒಂದು ಟೈಮ್ ಲಿಮಿಟ್ ಇಡ್ತೀನಿ. ಅಲಾರಾಮಲ್ಲಿ ಸ್ಟಾಪ್ ವಾಚ್ ಆನ್ ಮಾಡ್ತೀನಿ ಮೊಬೈಲಲ್ಲಿ. ಸೊ ಅವ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಟೈಮ್ ಒಳಗಡೆ ನಾನು ಮಾಡಬೇಕು ಅಂತ ಬೇಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದು ಆಮೇಲೆ ಆಮೇಲೆ ಬ್ರೈನ್ ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ ಅದು. ಸೊ ಆ ರೀತಿ ಅವಳಿಗೆ ಒಂದು ಟೈಮ್ ಲಿಮಿಟಲ್ಲಿ ಓದೋದು ತುಂಬಾ ಇಷ್ಟ ಆಗುತ್ತೆ. ಒಂಥರ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಆಮೇಲೆ ಯಾವಾಗ್ಲೂ ಅಷ್ಟೇ ಹೆವಿ ವರ್ಕ್ ಇರುತ್ತಲ್ಲ, ಅದನ್ನು ಚಿಕ್ಕ ವರ್ಕಾಗಿ ಸ್ಪ್ಲಿಟ್ ಮಾಡ್ಕೋಬೇಕು. ಒಂದು ದೊಡ್ಡ ಆನ್ಸರ್ ಇದೆ, ಇಷ್ಟು ದೊಡ್ಡ ಆನ್ಸರ್ ಇದೆ ಅಂದರೆ ಅದನ್ನು ಒಂದು 10 ಲೈನ್ಸ್ ಆಗಿ ನಾನು ಯಾವಾಗಲೂ ಅಷ್ಟೇ ಈ ಥರ ಬ್ರ್ಯಾಕೆಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಬ್ರ್ಯಾಕೆಟ್ ಮಾಡ್ಕೊಂಡು ಓದ್ತೀನಿ. ಯಾವಾಗನ ತೋರಿಸ್ತೀನಿ ನಾನು ಯಾವ ರೀತಿ ಓದ್ತೀನಿ, ಮಕ್ಕಳಿಗೆ ಯಾವ ರೀತಿ ಓದಿಸ್ತೀನಿ ಅಂತ. ಸೊ ಒಂದು ದೊಡ್ಡ ಆನ್ಸರ್ ಇದೆ ಅಂದರೆ ಅದನ್ನು ಚಿಕ್ಕದು ಮಾಡಿಕೊಂಡು ಓದಿಸ್ಕೋಬೇಕು. ಆಮೇಲೆ ಅದನ್ನು ಒಟ್ಟಿಗೆ ಬರಿಬೇಕಾಗುತ್ತೆ. ಅದನ್ನು 10 ಪಾಯಿಂಟ್ಸ್ ಮಾಡ್ಕೊಂಬಿಟ್ರೆ ದೊಡ್ಡ ಆನ್ಸರ್ ಕಲ್ತಿದ್ದೀವಿ ಅಂತಲೇ ಅನಿಸಲ್ಲ. ಆಮೇಲೆ ಒಂದು ಇಡೀ ಚಾಪ್ಟ್ರ್ ಓದಬೇಕು. ಹೆಂಗೆ ಸ್ಪ್ಲಿಟ್ ಮಾಡ್ಕೋಬೇಕು, 3 ಶೀಟ್ ಆಗಿದ ತಕ್ಷಣ ಒಂದು ಬ್ರೇಕು, 3 ಶೀಟ್ ಆಗಿದ ತಕ್ಷಣ ಒಂದು ಬ್ರೇಕು. ಸೊ 10 ಶೀಟ್ಸ್ ಇದೆ ಅಂದರೆ 3 ಸೆಷನ್ಸಲ್ಲಿ ಚಾಪ್ಟ್ರ್ ಮುಗ್ದೋಗುತ್ತೆ. ಸೊ ಒಂದು ದೊಡ್ಡ ವರ್ಕ್ನ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ನಾವೇನೋ ಬರ್ಡನ್ ಆಗ್ತಾ ಇದೆ ಅಂತ ನಮಗೆ ಅನಿಸಲ್ಲ. ನೆಕ್ಸ್ಟ್ ಬಂದು ಯಾವಾಗ್ಲೂ ಮಕ್ಕಳು ಅರ್ಥ ಮಾಡಿಕೊಂಡು ಮಗಪ್ ಮಾಡಬೇಕು. ಮಗಪ್ ಮಾಡೋದು ತುಂಬ ಇಂಪಾರ್ಟೆಂಟು. ಹೇಳ್ತಾರೆ ಮಗಪ್ ಮಾಡಬಾರ್ದು ಅಂತ, ಬಟ್ ತುಂಬ ಇಂಪಾರ್ಟೆಂಟು. ಇದು ಯಾವಾಗ ಇಂಪಾರ್ಟೆಂಟು ಅರ್ಥ ಮಾಡಿಕೊಂಡ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಫ್ರೆಂಡ್ಸ್. ಮಕ್ಕಳು ಒನ್ ಶಾಟ್ ವೀಡಿಯೋಸ್ ನೋಡ್ತಾರೆ, ಆಮೇಲೆ ವೀಡಿಯೋಸ್ ನೋಡ್ತಾ ಇರ್ತಾರೆ ಆನ್ಲೈನಲ್ಲಿ. ಅರ್ಥ ಆಗುತ್ತೆ, ಟೀಚರ್ಸ್ ಮಾಡೋದು ಅರ್ಥ ಆಗುತ್ತೆ, ಎಲ್ಲನೂ ಅರ್ಥ ಮಾಡ್ಕೊಳ್ಳೋದು ಈಸಿ. ಬಟ್ ಅದು ಯಾವಾಗ ಯೂಸ್ ಆಗೋದು ಅಂದರೆ ಅವರು ನೆನಪಿಟ್ಕೊಂಡಾಗ ಮಾತ್ರ ಅವ್ರು ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಆಗ ಅವ್ರಿಗೆ ಏನಾದರೂ ಈಗ ಏನು ಓದೋದು ಅಂದರೆ ಏನು ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಮಲ್ಲಿ ನಾವು ಏನು ಓದಿರ್ತೀವಿ ಅದನ್ನು ಬರಿಬೇಕು ಅಂದರೆ ಅದನ್ನು ಮಗಪ್ ಮಾಡಬೇಕು, ನೆನಪಲ್ಲಿ ಇಟ್ಕೋಬೇಕು, ಪದೇ ರಿವೈಸ್ ಮಾಡ್ತಾ ಇರಬೇಕು. ಮೆಮೊರೈಸಿಂಗ್ ಅಂದರೆ ಈಗ ಓದಿರ್ತೀವಿ, ಒಂದು ಕಂಟೆಂಟ್ನ ಓದಿರ್ತೀವಿ, ಇಷ್ಟನ್ನು ಓದಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ನಾವು ಏನು ಓದಿದ್ದೀವಿ ಅದನ್ನು ರೀಕಾಲ್ ಮಾಡ್ಕೋತಾ ಇರಬೇಕು. ಆಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ, ಒಂದು 10 ಸೆಂಟೆನ್ಸ್ ಇದ್ದರೆ 10 ಸೆಂಟೆನ್ಸಲ್ಲಿ ಆ ಕೀವರ್ಡ್ಸ್ ಇರುತ್ತಲ್ವ ಅದನ್ನು ಮಾತ್ರ ಬರ್ಕೊಂಡು ರೀಕಾಲ್ ಮಾಡ್ಕೋತಾ ಇರ್ತೀನಿ. ನನ್ನ ಮಕ್ಳಿಗೂ ಅದೇ ಹೇಳ್ಕೊಡ್ತಾ ಇರ್ತೀನಿ. ಒಂದು ಸೆಂಟೆನ್ಸಲ್ಲಿ ಈ ವರ್ಡ್ ಇದೆ, ಆ ಕೀವರ್ಡ್ಸ್ನ ನೆನ್ಪಿಟ್ಕೊಂಡ್ರೆ ಫುಲ್ ಸೆಂಟೆನ್ಸ್ ನೆನಪಾಗುತ್ತೆ ನಮಗೆ. ಸೊ ಅದನ್ನು ಮಾತ್ರ ಬರಿತೀನಿ, ಕೀವರ್ಡ್ ಮಾತ್ರ ಬರಿತೀನಿ. ಎಲ್ಲ ಫುಲ್ ಸೆಂಟೆನ್ಸ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಚಾಪ್ಟರ್ಗಳನ್ನ ಬೇಗ ಮುಗ್ಸೋಕ್ಕಾಗಲ್ಲ. ಕೀವರ್ಡ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಕಡೆ ಲಾಸ್ಟ್ ಪೇಜಲ್ಲಿ ತೊಗೋತೀನಿ, ಅಥವಾ ಒಂದು ರಫ್ ಪೇಜ್ ತೊಗೋತೀನಿ. ಈ ಪಾಯಿಂಟ್ಸ್ ಇತ್ತು, ಈ ವರ್ಡ್ ಇತ್ತು ಅಂತ ಒಂದಿಷ್ಟು ಬರ್ಕೊಂಬಿಟ್ರೆ ಕೀವರ್ಡ್ಸು ಎಕ್ಸಾಮ್ ಟೈಮಲ್ಲಿ ಯಾವುದು ಮರೆಯಲ್ಲ ಗೊತ್ತಾ. ನಾನು ಓದಬೇಕಾದ್ರೆ 10 ಪಾಯಿಂಟ್ ಓದಿದರೆ 10 ಪಾಯಿಂಟು ನೆನಪಾಗ್ತಿತ್ತು. ಸೊ ಈ ಟೆಕ್ನಿಕ್ನ ಫಾಲೋ ಮಾಡ್ತಾಯಿದ್ದೆ. ಪಾರ್ಟ್ 2 ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ನನಗೆ ಕಟ್ ಶಾರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಹೇಳಿದ್ರೆ ಕಂಟೆಂಟು ಕಂಪ್ಲೀಟಾಗಿ ಹೇಳಬೇಕು. ಅದಕ್ಕೇ ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ, ಯಾವ ರೀತಿ ಕಂಟಿನ್ಯೂ ಮಾಡಬೇಕು ಮಕ್ಕಳಿಗೆ ಅಂತ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪಾರ್ಟ್ 2 ನೋಡಲೇಬೇಕು. ಯಾಕೆ ಗೊತ್ತಾ, ಪಾರ್ಟ್ 2 ಅಲ್ಲೇ ಮೇಜರ್ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಿರ್ತೀನಿ. ಇದು ಕಂಪ್ಲೀಟಾಗಿ ಯೂಸ್ ಆಗಬೇಕು ಅಂದರೆ ಪಾರ್ಟ್ 2 ವೀಡಿಯೋ ನೋಡಿದ್ರೆ ಡೆಫಿನೆಟ್ಟಾಗಿ ಯೂಸ್ ಆಗೇ ಆಗುತ್ತೆ. ಸೊ ನಾನು ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ತುಂಬ ಲೆಂತಿ ಆದರೂ ಕಷ್ಟ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ನಂದೇನು ಬೇರೆ ಪಾಯಿಂಟ್ಸ್ ಇದೆ ಮತ್ತು ಇನ್ನೂ ಕೆಲವು ಸೂಪರ್ ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ. ಮಕ್ಕಳಿಗೆ ನೀವು ಹೇಳ್ಕೊಡ್ಬೋದು ಮತ್ತು ನೀವೂ ಫಾಲೋ ಮಾಡ್ಬೋದು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಆದಷ್ಟು ಇವತ್ತೇ ಸ್ಟಾರ್ಟ್ ಮಾಡಿ ಓದ್ಸೋಕ್ಕೆ, ಯಾಕಂದರೆ ಎಕ್ಸಾಮ್ ಹತ್ರ ಬರ್ತಿದೆ. ಎಕ್ಸಾಮ್ ಹಿಂದಿನ ದಿನ ಕೂತ್ಕೋಬೇಡಿ, ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಎಕ್ಸಾಮ್ನ ಈಸಿಯಾಗಿ ಅವರು ಮಾಡ್ಕೋಬೋದು. ನಮಸ್ಕಾರ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.